ನಗರ ವ್ಯಾಪ್ತಿಯ ಅಟ್ಟೂರು ಮತ್ತು ಬೆಟ್ಟಹಳ್ಳಿ ವಾರ್ಡ್ ವ್ಯಾಪ್ತಿಯ ವಿವಿಧ ಬಡಾವಣೆಗಳಲ್ಲಿ ರಸ್ತೆ, ಚರಂಡಿ, ಉದ್ಯಾನವನ, ಪಾದಾಚಾರಿ ಮಾರ್ಗ ಸೇರಿದಂತೆ ಸುಮಾರು 15 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಂಗಳವಾರ ಭೂಮಿ ಪೂಜೆ ನೆರವೇರಿಸಿ ನಂತರ ಮಾತನಾಡಿದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರು, ಯಲಹಂಕ ನಗರ ವ್ಯಾಪ್ತಿಯ ಎಲ್ಲ 7 ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಂಜೂರು ಮಾಡಲಾಗಿದ್ದು, ಅಟ್ಟೂರು ಮತ್ತು ಬೆಟ್ಟಹಳ್ಳಿ ವಾರ್ಡ್ ವ್ಯಾಪ್ತಿಯಲ್ಲಿ 110 ಗ್ರಾಮಗಳ ಯೋಜನೆ ಅಡಿಯಲ್ಲಿ ಕಾವೇರಿ ನೀರು ಸರಬರಾಜಿಗೆ ಪೈಪ್ಲೈನ್ ಅಳವಡಿಸಿದ್ದರಿಂದಾಗಿ ರಸ್ತೆಗಳು ಹಾಳಾಗಿದ್ದವು. ಈ ದಿಸೆಯಲ್ಲಿ ಇಲ್ಲಿಂದಲೇ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಮುಂದೆ ಉಳಿದ ವಾರ್ಡ್ಗಳಲ್ಲಿಯೂ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಯಲಹಂಕ ನಗರ ಮಂಡಳ ಬಿಜೆಪಿ ಅಧ್ಯಕ್ಷರಾದ ಶ್ರೀ ಎಂ ಮುನಿರಾಜು ರವರು, ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ವಿ.ಎಂ. ಈಶ್ವರ್, ಶ್ರೀ ವಿ. ಪವನ್ ಕುಮಾರ್, ಹಿರಿಯ ಬಿಜೆಪಿ ಮುಖಂಡರಾದ ಡಾ. ಶಶಿಕುಮಾರ್, ಎಸಿ ಮುನಿಕೃಷ್ಣಪ್ಪ, ಚೊಕ್ಕನಹಳ್ಳಿ ವೆಂಕಟೇಶ್, ಮಧುಸೂದನ್, ಎಸ್ಸಿ ಮೋರ್ಚಾ ಅಧ್ಯಕ್ಷ ಶ್ರೀ ಕೆ.ಎಂ. ಮುರಳಿ, ಎಸ್ಟಿ ಮೋರ್ಚಾ ಅಧ್ಯಕ್ಷ ಮೋಹನ್, ಅಟ್ಟೂರು ವಾರ್ಡ್ ಅಧ್ಯಕ್ಷ ನಾರಾಯಣಸ್ವಾಮಿ, ಯುವ ಮೋರ್ಚಾ ಅಧ್ಯಕ್ಷ ಎಸ್.ಎಚ್. ಕಿರಣ್, ಗೌತಮ್, ಅಟ್ಟೂರು ವಾರ್ಡ್ ಎಸ್ಪಿ ಮೋರ್ಚಾ ಅಧ್ಯಕ್ಷ ಸುನಿಲ್ ಕುಮಾರ್, ಯಲಹಂಕ ಜಯಣ್ಣ, ಬೆಂಗಳೂರು ಉತ್ತರ ವಲಯ ಮುಖ್ಯ ಅಭಿಯಂತರಾದ ಶ್ರೀ ಸುಧಾಕರ್ ರೆಡ್ಡಿ ರವರು, ಸಹಾಯಕ ಕಾರ್ಯಪಾಲಕ ಅಭಿಯಂತರಾದ ಶ್ರೀ ರಾಮಸಂಜೀವಯ್ಯ, ಶ್ರೀ ಮೋಹನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಿರಂತರವಾಗಿ ಯಲಹಂಕದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ವಿ. ಇದು 110 ವಿಲೇಜು. ಇಲ್ಲಿ ಕಾವೇರಿ ಮತ್ತು ಸ್ಯಾನಿಟರಿ ಲೈನ್ಗಳನ್ನು ಕೂಡ ಹಾಕಿ ರಸ್ತೆಗಳು ಒಂದು ಸ್ವಲ್ಪ ಎಲ್ಲ ಹಾಳಾಗೋಗಿತ್ತು. ಅದಕ್ಕೆ ಈಗ ಬೇಸಿಗೆ ಆಗಿರೋದ್ರಿಂದ ರಸ್ತೆಗಳಿಗೆ ಮತ್ತೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಒಟ್ಟು 7 ವಾರ್ಡ್ಗಳಲ್ಲೂ ಕೂಡ ಕಾಮಗಾರಿಗಳನ್ನು ಮಂಜೂರು ಮಾಡಿದ್ದೀವಿ. ಈ ಮೊದಲನೇ ಹಂತದ ಕಾಮಗಾರಿಗಳನ್ನು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ಮತ್ತು ಡ್ರೈನೇಜ್ಗಳೇನಿದೆಯೋ ಆ ಡ್ರೈನೇಜ್ ಎಲ್ಲ ಕೂಡ ಡಿಶಿಲ್ಟಿಂಗ್ ಮಾಡಬೇಕು. ಯಾಕಂದರೆ ಇದು ಮುಗಿದ ತಕ್ಷಣ ಮಳೆಗಾಲ ಬರ್ತದೆ. ರಸ್ತೆ ಮಾಡೋವಾಗನೇ ಡಿಶಿಲ್ಟಿಂಗ್ ಮಾಡಬೇಕು. ಮತ್ತು ನಾನು ಪ್ರತಿ ಸಾರಿ ಹೇಳಿದಂಗೆ ಗುಣಮಟ್ಟದ ಇದನ್ನು ಕಾಪಾಡ್ಕೊಳ್ಬೇಕಾಗ್ತದೆ. ಯಾವುದೇ ಕಾಂಪ್ರಮೈಸು ಕೂಡ ಮಾಡಬಾರ್ದು. ಮತ್ತು ಸ್ಥಳೀಯ ಅಸೋಸಿಯೇಷನಲ್ಲೂ ಕೂಡ ನಾನು ಮನವಿ ಮಾಡಿದ್ದೀನಿ, ರಸ್ತೆ ಮಾಡೋವಂಥ ಸಂದರ್ಭದಲ್ಲಿ ಸಹಕಾರವನ್ನು ಕೊಡಬೇಕು ಮತ್ತು ಗುಣಮಟ್ಟದ ಬಗ್ಗೆ ಖಾತ್ರಿಪಡಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೀನಿ. ಅದು ಕೂಡ ಇವತ್ತೇನು BBMPಯಲ್ಲಿ ಕೊಡ್ತಾ ಇರ್ತಕ್ಕಂಥ ಅನುದಾನ ನಮಗೆ ಸಾಕಾಗದು. ನಾವು ಕೂಡ ಕಳೆದ ಅಸೆಂಬ್ಲಿಯಲ್ಲಿ ಕೂಡ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ತಲಾ ಇನ್ನೊಂದು 100 ಕೋಟಿ ರೂಪಾಯಿ ನಮ್ಮ BBMP ವಾರ್ಡ್ಗಳಿಗೆ ಕೊಡಬೇಕು ಅಂತೇಳಿ. ಅದರಲ್ಲಿ ಸರ್ಕಾರದಲ್ಲಿ ಅನುದಾನ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನೋಡೋಣ ಈ ಬಡ್ಜೆಟಲ್ಲಿ ಬೆಂಗಳೂರಿಗೆ ಏನು ಇಡ್ತಾರೆ ಅನ್ನೋದು ಕೂಡ ನಾವು ಮಾರ್ಚ್ 6ನೇ ತಾರೀಕು ಬಡ್ಜೆಟಲ್ಲಿ ಕಾಯ್ತಾ ಇದ್ದೀವಿ ಅವೆಲ್ಲ ಕೂಡ. ಏನಾದರೂ ಅನುದಾನವೇನಾದರೂ ಸರಿಯಾಗಿ ಕೊಡಲಿಲ್ಲ ಅಂತಂದರೆ ಜನಗಳನ್ನು ಸೇರಿಸ್ಕೊಂಡೆ ನಾವು ಹೋರಾಟವನ್ನು ಮುಂದುವರಿಸಬೇಕಾಗ್ತದೆ. ಬಟ್ ಇರೋದರಲ್ಲಿ ಯಲಹಂಕದಲ್ಲಿ ನಾವು ಉತ್ತಮವಾದಂಥ ರಸ್ತೆಗಳು, ಪಾರ್ಕ್ಗಳು ಮತ್ತು ಈಗ ಎಲ್ಲ LED ಲೈಟ್ಗಳು ಕೂಡ ಹಾಕ್ಸ್ತಾ ಇದ್ದೀವಿ. ಏನು ಸೋಡಿಯಂ ಲೈಟ್ ಇದ್ದಾವೆಲ್ಲ ಬದಲಾವಣೆ ಮಾಡಿ LED ಲೈಟ್ಗಳನ್ನು ಹಾಕಿದ್ದೀವಿ. ಈಗಾಗಲೇ ಕಾವೇರಿ ಕಡೆ ಎಲ್ಲ ನೀರನ್ನು ಕೊಡ್ತಾಯಿದ್ದೀವಿ. ಪ್ರೋರಾಟ ಚಾರ್ಜ್ ಕಟ್ಟಿ ಇಮಿಡಿಯೇಟು ಕಾವೇರಿ ಕನೆಕ್ಷನ್ ತೊಗೊಬೇಕು. ಯಾಕಂದರೆ ಕಾವೇರಿ ಇರೋ ಕಡೆ ಬೋರ್ವೆಲ್ ಮೇಲೆ ಕೊಡೋಲ್ಲ, ಅದನ್ನು ಡಿಸ್ಕನೆಕ್ಟ್ ಮಾಡ್ತಾರೆ. ಸೊ ತಕ್ಷಣ ಕೆಲವು ಏನು ಚಾರ್ಜಸ್ ಇದೆಯೋ ಅದನ್ನು ಕಟ್ಟಿ ಕಾವೇರಿ ಮತ್ತು ಸ್ಯಾನಿಟರಿ ಕನೆಕ್ಷನ್ಗಳನ್ನು ತೊಗೊಳ್ಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡ್ತಾಯಿದ್ದೀವಿ. GBA ಚುನಾವಣೆ ಪೂರ್ವ ತಯಾರಿ ಹೆಂಗಿದೆ? ಈಗ ನಾವು ಮಾಡ್ತಾ ಇರೋದೇನು ಬರೀ ಎಲೆಕ್ಷನ್ ತಯಾರಿ ಅಲ್ಲ. ನಾನು ನಿರಂತರವಾಗಿ ಕ್ಷೇತ್ರದಲ್ಲಿ ಓಡಾಡ್ಕೊಂಡಿದ್ದೀನಿ. ನಮ್ಮ ಕಾರ್ಯಕರ್ತರು, ಮುಖಂಡರು ಕೂಡ ಪ್ರತಿನಿತ್ಯ ಜನಗಳ ಸಂಪರ್ಕದಲ್ಲಿದ್ದಾರೆ. ನಾವು ಈ ಎಲೆಕ್ಷನ್ಗೋಸ್ಕರ ಅಂತೇಳಿ ವಿಶೇಷವಾಗಿ ಕ್ರಿಕೆಟ್ ಪಂದ್ಯಾವಳಿಗಳು, ರಂಗೋಲಿಗಳು ಬಿಡಿಸೋದು ಇವೆಲ್ಲ ನಾವೇನು ಮಾಡ್ತಾಯಿಲ್ಲ. ನಾವು ಪ್ರತಿನಿತ್ಯ ಆಗಿದ್ದೀವೋ ಹಾಗೇ ಇದ್ದೀವಿ. ಜನ ನಮ್ಮ ಜೊತೆಯಲ್ಲಿದ್ದಾರೆ. ಚುನಾವಣೆ ಬಂದಾಗ ಗೊತ್ತಾಗ್ತದೆ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತೇಳಿ ಜನ ತೀರ್ಮಾನ ಮಾಡ್ತಾರೆ. ಯಾಕಂದರೆ ಇಲ್ಲಿಯವರೆಗೂ ಜನ, ಯಲಹಂಕದ ಜನ, ನಗರದ ಜನ ನಮ್ಗೆ ಹೈಯೆಸ್ಟ್ ವೋಟ್ ಕೊಟ್ಟಿರುವಂಥದ್ದು BJPಗೆ. MLA ಇರ್ಬೋದು, MP ಇರ್ಬೋದು ಮತ್ತು ಕಾರ್ಪೊರೇಷನ್ ಎಲ್ಲವನ್ನು ಕೂಡ ಗೆಲ್ಸವ್ರೆ. ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟವ್ರೆ. ಇವತ್ತು ಸರ್ಕಾರ ನಾವು ವಿರೋಧ ಪಕ್ಷದಲ್ಲಿ ಇದ್ದರೂ ಕೂಡ ಕೆಲಸಗಳನ್ನು ನಾವು ಬೇರೆ ಕ್ಷೇತ್ರಗಳಿಗಿಂತ ಕೂಡ ಹೆಚ್ಚಾಗಿ ಕೆಲಸವನ್ನು ತಂದು ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಜನ ನಮ್ಮನ್ನು ನೋಡ್ತಾರೆ, ಪಕ್ಷವನ್ನು ನೋಡ್ತಾರೆ. ಅದು ಬಿಟ್ಬಿಟ್ಟು ಈಗ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ನಾವು ಇನ್ನೇನೋ ಮಾಡ್ತೀವಿ ಅಂತೇಳಿ ಸರ್ಕಾರನೇ ನಿಮ್ಮದು, ಉಸ್ತುವಾರಿ ಸಚಿವರು ನಿಮ್ಮವರು. ಆದರೂ ಕೂಡ ಬೆಂಗಳೂರಿಗೆ ಇವತ್ತು ನೀವು ಹಾಕಿರೋ ಟ್ಯಾಕ್ಸ್ಗಳು, ತೆರಿಗೆ ಜಾಸ್ತಿ ಹಾಕಿದ್ದೀರಿ, ಸೆಸ್ಗಳು ಜಾಸ್ತಿ ಹಾಕಿದ್ದೀರಿ, ಆಲ್ಕೋಹಾಲ್ ರೇಟ್ ಜಾಸ್ತಿ ಮಾಡಿದ್ದೀರಿ, ಹಾಲ್ ರೇಟ್ ಜಾಸ್ತಿ ಮಾಡಿದ್ದೀರಿ, ಮೆಟ್ರೋ ಆಮೇಲೆ ಬಸ್ ಚಾರ್ಜ್ಗಳು, ಈಗ ಬಸ್ದು ಇದು ಲಗೇಜ್ದು ಜಾಸ್ತಿ ಮಾಡಿದ್ದೀರಿ, ಆಮೇಲೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದೀರಿ. ಏನು ಜಾಸ್ತಿ ಮಾಡಿಲ್ಲ ನೀವು ಹೇಳ್ರಿ, ಎಲ್ಲವನ್ನು ಜಾಸ್ತಿ ಮಾಡಿದ್ದೀರಿ. ಖಾಲಿ ಸೈಡ್ಗೂ ಟ್ಯಾಕ್ಸ್ ಹಾಕಿದ್ದೀರಿ ನೀವು. ಬಿ ಖಾತಾ ಎ ಖಾತಾ ಮಾಡ್ತೀವಿ ಅಂತೇಳಿ ಯಾವ ಖಾತಾನೂ ಇಲ್ಲ. ಅದು ಕೂಡ ಪ್ರಾಬ್ಲಮ್ ಆಗಿ ಕೂತ್ಕೊಂಡೈತೆ. ಅದಕ್ಕೂ ದುಡ್ಡು ಕಟ್ಟಬೇಕು ನಾವು. ಸೊ ಈ ಥರ ನೀವು ತೆರಿಗೆಯನ್ನು ಹೊರೆಯನ್ನು ಬೆಂಗಳೂರಿಗೆ ಏರಿಸ್ತಾ ಇದ್ರಿ. ಬೆಂಗಳೂರು ಜನ ಕಾಯ್ತಾವ್ರೆ ನಿಮ್ಗೆ ಎಲೆಕ್ಷನ್ ಘೋಷಣೆ ಆಗಲಿ ಅಂತೇಳಿ.